ಯಾಕೋ ಇಷ್ಟು ಬೇಜಾರಲ್ಲಿದ್ಯಾ? ಏನಿಲ್ಲ ಕಣೋ, ನೆನೆ PTM ಇತ್ತು. ಎಲ್ಲ ಪೇರೆಂಟ್ಸ್ ಬಂದು ಹೇಳ್ತಾ ಇದ್ರು ಬರೀ ಮೊಬೈಲ್ ನೋಡ್ತಾರೆ ಅಂತ. ಚಿಕ್ಕ ವಯಸ್ಸಲ್ಲಿದ್ದಾಗ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ರು. ಇವಾಗ ಅದೇ ಅಭ್ಯಾಸ ಐತಪ್ಪ. ಇವಾಗ ಮೊಬೈಲ್ ನೋಡಬೇಡಿ ಅಂತವ್ರೆ. ಇವ್ರನ್ನ ಜಾಣ್ರ ಅನ್ಬೇಕಾ ದಡ್ರ ಅನ್ಬೇಕಾ? ನನಗೂ ಇದೇ ನೋಡ್ಕೊನು. ಎಲ್ಲರೂ ನಮ್ಮನ್ನ ದಡ್ರು ಅಂತ ಯಾಕೆ ಕರ್ತಾರೆ? ನಾವು ಶಾಲೆಗೆ ಬರ್ತೀವಿ, ಫಸ್ಟ್ ಪೀರಿಯಡ್ ಕನ್ನಡ ಇರುತ್ತೆ, ಅದನ್ನಾನು ಕಲಿತೀವಿ. ಸೆಕೆಂಡ್ ಪೀರಿಯಡ್ ಮ್ಯಾಥ್ಸ್ ಇರುತ್ತೆ, ಅದನ್ನಾನು ಕಲಿತೀವಿ. ಥರ್ಡ್ ಪೀರಿಯಡ್ ಇಂಗ್ಲೀಷ್ ಇರುತ್ತೆ, ಅದನ್ನಾನು ಕಲಿತೀವಿ. ಅರೆ ಗೊತ್ತಾಗ್ತಿಲ್ಲ ಕಣು, ಯಾಕೆ ನಮ್ಮನ್ನ ದಡ್ರು ಅಂತ ಕರೀತಾರೆ? ಈಗ ಇವನ್ನೆಲ್ಲ ಕೇಳಿ ನಂಗೊಂದು ಸಾಂಗ್ ನೆನಪಾಗ್ತಿದೆ. ಯಾವ ಸಾಂಗು ಗೊತ್ತಾ? ಯಾವ ಸಾಂಗು ಗೊತ್ತಾ? ಈಗ ನೀವು ಯೋಚಿಸ್ತೀರಿ, ಈಗ 4ನೇ ತರಗತಿ ಮಕ್ಕಳು ನೃತ್ಯ ಮಾಡಲು ಬರ್ತಿದ್ದಾರೆ. ಜೋರಾದ ಚಪ್ಪಾಳೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಮನುಷ್ಯರು ದೊಡ್ಡವರಲ್ಲ, ರಾತ್ರಿಯ ಹೊತ್ತೆ ನುಗ್ಗುವರಲ್ಲ. ದೊಡ್ಡ ಮನುಷ್ಯರು ದೊಡ್ಡವರಲ್ಲ, ರಾತ್ರಿಯ ಹೊತ್ತೆ ನುಗ್ಗುವರಲ್ಲ. ಗೋಡೆಗೆ ಕನ್ನ ಹಾಕುವರಲ್ಲ, ಗಂಟನ್ನು ಕಟ್ಟಿ ಓಡುವರಲ್ಲ. ತಗದಿಮಿ ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಸರಿಗಮ ಪದನಿಸ ಹೇಳುವರೆಲ್ಲ, ಸಂಗೀತವನು ಬಲ್ಲವರಲ್ಲ. ಸರಿ ಗಮ ಪದ ನಿಸ, ಸರಿಗಮ ಪದ ನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ. ಸಂಗೀತವನು ಬಲ್ಲವರಲ್ಲ. ಎರಡಕ್ಷರವ ಕಲಿತವರಲ್ಲ, ಪಂಡಿತರಂತೆ ನಟಿಸುವರಲ್ಲ. ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡವರೆಲ್ಲ ಜಾಣರಲ್ಲ. ಅರಗಿಲ ನೀರಲ್ಲಿ ಈಜುವುದಿಲ್ಲ, ಮೊಸಳೆಯ ಮೇಲೆ ಹಾರುವುದಿಲ್ಲ. ಅರಗಿಲ ನೀರಲ್ಲಿ ಈಜುವುದಿಲ್ಲ, ಇಲ್ಲ. ಮೊಸಳೆಯ ಮೇಲೆ ಹಾರುವುದಿಲ್ಲ, ಇಲ್ಲ. ಕಾಗೆಗೆ ಗಂಟಲು ಕಟ್ಟುವುದಿಲ್ಲ, ಗೂಬೆ ಯಾರು ಸಾಕುವುದಿಲ್ಲ. ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ, ಎಂದು ನಿಜವಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ದೊಡ್ಡ